ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನನ್ನ ರೀಡಿಂಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ವೀಕ್ ನಿಮ್ಮದು ಹೇಗೆ ಹೋಗುತ್ತೆ? ಈ 1 ವೀಕ್ ಏನಿದೆ ಅಲ್ಲ, ನೀವು ಯಾವಾಗ ನೋಡ್ತಾ ಇದ್ದೀರೋ ಆವಾಗಿಂದ 1 ವೀಕ್ ಹೇಗಿರುತ್ತೆ ನಿಮ್ಮದು ಅಂಥೇಳಿ. ಇದು ಟೈಮ್ಲೆಸ್ ಆಗಿರುತ್ತೆ ಮತ್ತು ಯಾವುದೇ ರೀತಿಯಿಂದನೂ ಕಲೆಕ್ಟಿವ್ ಎನರ್ಜಿ ಆಗಿರೋದ್ರಿಂದ ನಿಮಗೆ ಎಷ್ಟು ಸೂಟ್ ಆಗುತ್ತೋ ಅಷ್ಟನ್ನು ಮಾತ್ರ ತೊಗೊಳ್ಳಿ. ಸೊ ಟೈಮ್ಲೆಸ್ ರೀಡಿಂಗ್ ಇದು. ನೀವು ಯಾವಾಗ ನೋಡ್ತೀರೋ ಆಗ ಇದು ನಿಮಗೆ ಅಪ್ಲೈ ಆಗುತ್ತೆ. ಆ್ಯಂಡ್ ಇದು 1 ವೀಕ್ಗೆ, ಓಕೆ, 1 ವೀಕ್ ಗೈಡೆನ್ಸ್ ಆಗಿದೆ. ಓಕೆ, ಫೈನ್. 1 ವೀಕ್ ಯಾರು ನನ್ನ ವ್ಯೂವರ್ಸ್ ನೋಡ್ತಾ ಇದ್ದಾರಲ್ಲ ಅವರಿಗೆ ಈ 1 ವೀಕ್ ಯಾವ ಥರ ಇದೆ ಅಂತ ಹೇಳಿ. 1 ವೀಕ್ ಗೈಡೆನ್ಸ್ ಫಾರ್ ಮೈ ವ್ಯೂವರ್ಸ್. Friends, rebel and the dream and then comparison and turning on. ನಿಮ್ಮ ಈ ವೀಕ್ ಯಾವ ಥರ ಇದೆ ಅಂತ ಅಂದರೆ, ನೀವು ನಿಮ್ಮಲ್ಲಿ ಎಲ್ಲ ರೀತಿಯ ಶಕ್ತಿನೂ ಇರುತ್ತೆ. ನೀವು ಅಂದ್ಕೊಂಡಿದ್ದೀರಾ ಏನೋ ಒಂದು ಯಾವುದೋ ಒಂದು ಯಾರೋ ನನ್ನನ್ನು ಕಟ್ಟಾಕ್ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಜಸ್ಟ್ ಫೀಲಿಂಗ್ ಅದಷ್ಟೇ. ನಿಮಗೆ ಯಾರೂ ಏನೂ ಕಟ್ಟಾಕಿಲ್ಲ. ನಿಮ್ಮಲ್ಲಿ ಪ್ರತಿಯೊಂದು ರೀತಿಯಿಂದನೂ ಪವರ್ಸ್ ಇದೆ. ಆ ಪವರ್ಸ್ನ ನೀವು ಯೂಸ್ ಮಾಡ್ಕೋಬೇಕು. ಆ್ಯಂಡ್ ನಿಮ್ಮ ದೂರದೃಷ್ಟಿ ತುಂಬಾ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಆ್ಯಂಡ್ ತುಂಬಾ ಡ್ರೀಮಾಗಿ ಕಳೀತೀರ ಈ ವೀಕ್. ತುಂಬಾ ಡ್ರೀಮ್ಫುಲ್ ಆಗಿರುತ್ತೆ ನಿಮ್ಮದು. ಡ್ರೀಮ್ ಏನೆಲ್ಲ ಕನಸು ಕಾಣ್ತೀರಾ ಅದೆಲ್ಲ ಇದೆ. ತುಂಬ ಕನಸನ್ನು ಕಾಣ್ತಾ ಇರ್ತೀರ, ಹಗಲು ಕನಸು ಕಾಣ್ತೀರಾ. ತುಂಬಾ ಕಂಪ್ಯಾರಿಸನ್, ನೀವು ನಿಮ್ಮ ಲೈಫನ್ನು ಬೇರೆ ಯಾರ ಹತ್ರನೋ ಕಂಪ್ಯಾರಿಸನ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಪ್ಲೀಸ್ ಡೋಂಟ್ ಡೂ ದ್ಯಾಟ್. ನಿಮ್ಮ ಲೈಫ್ ಜೊತೆ ಬೇರೆ ಯಾರ್ದನ್ನು ಕಂಪೇರ್ ಮಾಡಬೇಡಿ. ಯಾಕಂದರೆ ನಾವು ಬೇರೆಯವ್ರ ಶೂ ಒಳಗಡೆ ಹೇಗೆ ಕಾಲಾಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹಾಗೆ ನಮ್ಮ ಲೈಫ್ ಕೂಡ ಬೇರೆಯವ್ರ ಜೊತೆ ಕಂಪೇರ್ ಮಾಡಬಾರ್ದು. ಸೊ ದಟ್ ನಿಮ್ಮನ್ನು ನೀವೇ ಬೇರೆಯವ್ರು ಏನು ಹೇಳಿದ್ರು, ಆಗ ಹೇಳಿದ್ರು, ಈಗ ಹೇಳಿದ್ರು ಅಂತೆಲ್ಲ ತಲೆ ಕೆಡಿಸ್ಕೊಂಡೆಲ್ಲ ಕುತ್ಕೋಬೇಡಿ. ನೀವು ನಿಮ್ಮನ್ನು ನೀವು ಕಂಡುಕೊಳ್ಳಿ. ಬೇರೆಯವರು ಹಾಗಂತಾರೆ ಹೀಗಂತಾರೆ ಅಂಥೇಳಿ ಎಲ್ಲದಕ್ಕೂ ಕಿವಿ ಕೊಡ್ತಾ ನಿಮ್ಮ ಮನಃಶಾಂತಿನ ಹಾಳು ಮಾಡ್ಕೊಬೇಡಿ. ನಿಮ್ಮ ಒಂದು ಮನಸ್ಸಿಗೆ ಬೇಕಾಗಿರುವಂಥ ಶಾಂತಿ, ನೆಮ್ಮದಿ, ಖುಷಿ ಅದೇನಿದೆಯೋ ಅದಷ್ಟನ್ನೇ ಮಾತ್ರ ನೋಡಿ. ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡು ನಿಮ್ಮ ಲೈಫ್ನ ನೀವೇ ಒಂದು ಹೇಳ್ತೀವಿ ಟ್ರ್ಯಾಜಿಡಿಯಾಗಿ ತುಂಬ ಬೇಜಾರಿಂದ ಕಳೆಯೋದಕ್ಕೆ ಹೋಗಬೇಡಿ. ಯಾವಾಗಲೂ ಅಷ್ಟೇ ಕಂಪ್ಯಾರಿಸನ್ ಮಾಡ್ತಾಯಿದ್ರೆ ಎಲ್ಲೂ ಖುಷಿ ಸಿಗಲ್ಲ ಲೈಫಲ್ಲಿ. ಆ್ಯಂಡ್ ಇಡೀ ವೀಕ್ ನೀವು ತುಂಬಾ ಡ್ರೀಮ್ಫುಲ್, ಏನು ಡ್ರೀಮಲ್ಲೇ ಕಳೀತೀರಾ. ತುಂಬ ಡ್ರೀಮ್ ಆಗಿದ್ರೆ ನಿಮಗೆ ತುಂಬ ಅಂದರೆ ತುಂಬಾ ಫವರ್ಸ್ ಇದೆ. ನೀವು ಅಂದ್ಕೊಂಡಿರೋ ಥರ ನೀವೆಲ್ಲ. ಪ್ಲೀಸ್ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಆ್ಯಂಡ್ ಟ್ರಸ್ಟ್, ಬಟಮ್ ಟೆಕ್ ಟ್ರಸ್ಟ್, ಸೈಲೆನ್ಸ್ ಆ್ಯಂಡ್ ರೆಸಿಪ್ಟಿವಿಟಿ. ಅಂದರೆ ನಿಮ್ಮ ಲೈಫಲ್ಲಿ ಏನೆಲ್ಲ ಬರುತ್ತೋ ಅದನ್ನು ನೀವು ಹಿಂದೆ ಮುಂದೆ ಯೋಚನೆ ಮಾಡಿದೆ ಬಂದದ್ದನ್ನು ಬಂದಂತೆ ಸ್ವೀಕಾರ ಮಾಡಿ. ಏನು ಬರುತ್ತೋ ಲೈಫಲ್ಲಿ ಎಲ್ಲ ಬರಲಿ, ಭಗವಂತನ ದಯೆ ಒಂದಿರಲಿ ಅಂತ ಹೇಳ್ತಾರಲ್ಲ ಸೇಯಿಂಗ್, ಆ ಥರ ಪೂರ್ತಿ ಎಲ್ಲವನ್ನು ಖುಷಿಯಾಗಿ ತಗೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.